ಐಪಿಎಸ್ ರಾಮಚಂದ್ರ ರಾವ್ ವಿಡಿಯೋ ವೈರಲ್ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ರಾಮಚಂದ್ರ ರಾವ್ರದ್ದು ಎನ್ನಲಾದ ವಿಡಿಯೋಗಳು ಎಐ ಅಲ್ಲ, ತನಿಖೆಯ ಹಾದಿಯನ್ನ ತಪ್ಪಿಸಲು ಪ್ರಯತ್ನ ಮಾಡಿದ್ರ ರಾಮಚಂದ್ರ ರಾವ್. ಐಪಿಎಸ್ ರಾಮಚಂದ್ರ ರಾವ್ ವಿಡಿಯೋ ವೈರಲ್ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ರಾಮಚಂದ್ರ ರಾವ್ರದ್ದು ಎನ್ನಲಾದ ವಿಡಿಯೋಗಳು ಎಐ ಅಲ್ಲ, ಆ ವಿಡಿಯೋಗಳು ಅಸಲಿ ಅಂತ ಎಸ್ಐಟಿ ಇಂದ ರಿಪೋರ್ಟ್ ಬಂದಿದೆ. ಸರ್ಕಾರಕ್ಕೆ ವರದಿ ಸಲ್ಲಿಕೆ ಮಾಡಿದ ಎಸ್ಐಟಿ ಟೀಮ್ ಸರ್ಕಾರಕ್ಕೆ 100 ಪುಟಗಳ ವರದಿಯನ್ನ ಈಗ ಎಸ್ಐಟಿ ಸಲ್ಲಿಕೆ ಮಾಡಿದೆ. ವಿಡಿಯೋಗಳು ಡೀಪ್ ಫೇಕ್ ಅಥವಾ ಎಐ ಅಲ್ಲ ಅಂತ ವರದಿ ಬಂದಿದೆ. 4 ಐಪಿಎಸ್ ಅಧಿಕಾರಿಗಳ ತಂಡದಿಂದ ರಿಪೋರ್ಟ್ ನೀಡಲಾಗಿದೆ. ಐಪಿಎಸ್ ರಾಮಚಂದ್ರ ರಾವ್ ವಿಡಿಯೋ ಬಹಳ ವೈರಲ್ ಆಗಿತ್ತು, ಬಹಳ ಸಂಚಲನವನ್ನ ಸೃಷ್ಟಿ ಮಾಡಿತ್ತು. ಈ ಒಂದು ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ರಾಮಚಂದ್ರ ರಾವ್ ವೃದ್ಧಿ ಎನ್ನಲಾದ ವಿಡಿಯೋಗಳು ಎಐ ಅಲ್ಲ ಅಂತ ಸಾಬೀತಾಗಿದೆ. ಜೊತೆಗೆ ಈ ಒಂದು ತನಿಖೆಯ ಹಾದಿಯನ್ನ ತಪ್ಪಿಸಲಿಕ್ಕೂ ಕೂಡ ರಾಮಚಂದ್ರ ರಾವ್ ಪ್ರಯತ್ನ ಪಟ್ಟಿದ್ರು. ಡಿಪಾರ್ಟ್ಮೆಂಟಲ್ ಎನ್ಕ್ವೈರಿ ಮಾಡಿ ಆಮೇಲೆ ಅವ್ರೇನು ರೆಕಮೆಂಡ್ ಮಾಡ್ತಾರೆ ಅದ್ರ ಮೇಲೆ ಸರ್ಕಾರ ತೀರ್ಮಾನ ಮಾಡುತ್ತೆ. ಅವರು ಡಿಪಾರ್ಟ್ಮೆಂಟಿಂದ ಇದು ರಿಪೋರ್ಟನ್ನು ಕೊಡಬೇಕು ಸರ್ಕಾರಕ್ಕೆ. ಅದಾದಮೇಲೆ ನಾವು ಏನು ರೆಕಮೆಂಡೇಶನ್ ಮಾಡಿರ್ತಾರೆ ಅದ್ರ ಮೇಲೆ ತೀರ್ಮಾನ ತಗೊಳ್ತೀವಿ. ಇನಿಷಿಯಲಿ ಮಾಧ್ಯಮಗಳಿಗೆ ತಿಳಿಸೋ ಸಂದರ್ಭದಲ್ಲಿ ಎಐಯಿಂದ ಮಾಡಿರೋ ವಿಡಿಯೋ ಅಂತ ಅವರು ಹೇಳಿದರು. ಅದಕ್ಕೆ ನಾವು FSL ಕೊಟ್ಟಿದ್ದು. ಯಾಕೆಂದರೆ ಇದರ ಅಸಲಿಯತ್ತನ್ನು ಕಂಡುಹಿಡಿಬೇಕು ಅಂತ ಹೇಳಿ ಅವ್ರಿಗೆ ಡಿಪಾರ್ಟ್ಮೆಂಟಲ್ಲಿ ಒಂದು ಸಮಿತಿ ಮಾಡಿ ಆ ಸಮಿತಿಯಿಂದ ಅವರು ವರದಿಯನ್ನು ಕೊಟ್ಟಿದ್ದಾರೆ. ಆ ವರದಿಯಲ್ಲಿ ಡಿಪಾರ್ಟ್ಮೆಂಟಿಗೆ ಕೊಟ್ಟಿದ್ದಾರೆ. ಡಿಪಾರ್ಟ್ಮೆಂಟಿಂದ ನಮಗೆ ಸರ್ಕಾರಕ್ಕೆ ಅವರು ತಿಳಿಸ್ಬೇಕು. ಅದರ ಆಧಾರದ ಮೇಲೆ ಮುಂದಿನ ಕ್ರಮ ಏನಾಗುತ್ತೆ ಅದನ್ನು ತಗೊಳ್ತೀವಿ. ಅಲ್ಲ ಅವರು ಫರ್ದರ್ ಪೊಲೀಸ್ ಇಲಾಖೆಯ ಉನ್ನತ ಹುದ್ದೆಯಲ್ಲಿದ್ದುಕೊಂಡು ಕಾನೂನು ಪಾಲನೆಯ ಜವಾಬ್ದಾರಿಯನ್ನು ಹೊತ್ತಿದ್ದಂತಹ ಅಧಿಕಾರಿ ಈ ರೀತಿಯಾಗಿ ನೈತಿಕ ಅಧಂಪತನವನ್ನ ಈಗ ಎಸ್ಐಟಿ ವರದಿ ಇವತ್ತು ಸಮಾಜದ ಮುಂದಿಟ್ಟಿದೆ. ಐಜಿಪಿ ರಾಮಚಂದ್ರ ರಾವ್ ಅವರ ವಿಡಿಯೋ ಪ್ರಕರಣ ಕೇವಲ ವೈಯಕ್ತಿಕ ನಡವಳಿಕೆಯ ಪ್ರಶ್ನೆ ಅಲ್ಲ, ಬದಲಿಗೆ ಸಾರ್ವಜನಿಕ ಆಡಳಿತದ ಪಾವಿತ್ರ್ಯತೆಗೆ ಬರೆದ ಕೊಡಲಿ ಪೆಟ್ಟಾಗಿದೆ ಅಂತ ಹೇಳ್ಬೋದು. ಎಸ್ಸಿ ಕುರಿತು ಹೆಚ್ಚಿನ ಮಾಹಿತಿ ನೀಡ್ತಾರೆ ನಮ್ಮ ಪ್ರತಿನಿಧಿ ಸಂತೋಷ್. ಐಪಿಎಸ್ ರಾಮಚಂದ್ರ ರಾವ್ ವಿಡಿಯೋ ಬಹಳ ವೈರಲ್ ಆಗಿತ್ತು, ಬಹಳ ಸಂಚಲನವನ್ನ ಸೃಷ್ಟಿ ಮಾಡಿತ್ತು. ಈ ಒಂದು ವಿಡಿಯೋ ಎಐ ಅಥವಾ ಡೀಪ್ ಫೇಕ್ ವಿಡಿಯೋ ಅಂತ ಕೂಡ ಅವರು ಈ ಒಂದು ತನಿಖೆಯ ಹಾದಿಯನ್ನ ತಪ್ಪಿಸಲಿಕ್ಕೂ ಕೂಡ ಪ್ರಯತ್ನವನ್ನ ಪಟ್ಟಿದ್ರು. ಆದ್ರೆ ಅದು ನೈಜ ವಿಡಿಯೋ ಅಂತ ಈಗ ಸದ್ಯಕ್ಕೆ ಎಸ್ಐಟಿ ಇಂದ ತಿಳಿದು ಬಂದಿದೆ. ಜೊತೆಗೆ ಎಸ್ಐಟಿ ಅವರು ಯಾವ ರೀತಿಯ ತನಿಖೆಯನ್ನ ಮಾಡ್ತಾ ಇದ್ದಾರೆ, ಜೊತೆಗೆ ಮಹಿಳೆಯರು ಕೂಡ ಈ ಒಂದು ವಿಡಿಯೋದಲ್ಲಿ ಯಾಕೆ ಕಾಣಿಸ್ಕೊಂಡಿದ್ರು, ಅವರೆಲ್ಲರೂ ಕೂಡ ನಾಪತ್ತೆ ಆಗಿದ್ದಾರೆ ಎಂಬ ಮಾಹಿತಿ ಕೂಡ ಇತ್ತು. ಆ ಮಹಿಳೆಯರ ಬಗ್ಗೆ ಏನಾದ್ರೂ ಮಾಹಿತಿ ಸಿಕ್ಕಿದ್ಯಾ ಸಂತೋಷ್? ಸಾಹಿತ್ಯ ಈಗಾಗಲೇ ನಮ್ಮ ದೇಶದಲ್ಲಿ ನಾವು ಎಪ್ಸ್ಟೀನ್ ಫೈಲ್ಸ್ ವಿಚಾರಕ್ಕೆ ಸಂಬಂಧಪಟ್ಟಂತೆ ಸಾಕಷ್ಟು ಮಾತನಾಡ್ತಾ ಇದೀವಿ. ಆದ್ರೆ ನಮ್ಮಲ್ಲೂ ಕೂಡ ಎಪ್ಸ್ಟೀನ್ ಅನ್ನು ಮೀರಿಸುವಂತಹ ಕೆಲವು ಗೋಮುಖ ವ್ಯಾಘ್ರರು ಇದ್ದಾರೆ ಎನ್ನುವಂತಹ ವಿಚಾರಗಳು ಈಗೀಗೆ ಒಂದೊಂದೇ ಬೆಳಕಿಗೆ ಬರ್ತಾ ಇದೆ. ಆದ್ರೆ ನಮ್ಮಲ್ಲಿ ಜಾಸ್ತಿ ಈ ವಿಚಾರಕ್ಕೆ ಸಂಬಂಧಪಟ್ಟಂತೆ ನಮ್ಮ ಸರ್ಕಾರಗಳು ವ್ಯವಸ್ಥೆಗಳು ಹೆಚ್ಚಿಗೆ ಇದನ್ನ ಸೀರಿಯಸ್ ಆಗಿ ತೆಗೆದುಕೊಳ್ಳುವಂತಹ ಕೆಲಸವನ್ನ ಮಾಡಲ್ಲ. ಡಿಜಿಪಿ ರಾಮಚಂದ್ರ ರಾವ್ ಅವರ ರಾಸಲೀಲೆ ವಿಡಿಯೋಗಳು ಬೆಳಕಿಗೆ ಬಂದ ತಕ್ಷಣ ಇಡೀ ರಾಜ್ಯ ಮಾತ್ರವಲ್ಲ, ಇಡೀ ದೇಶವೇ ಒಂದು ಕ್ಷಣ ಬೆಚ್ಚಿ ಬಿದ್ದಿತ್ತು. ಒಬ್ಬ ಉನ್ನತ ಹುದ್ದೆಯಲ್ಲಿ ಇರುವಂತಹ ಅಧಿಕಾರಿ ಈ ರೀತಿ ಮಾಡೋದಕ್ಕೆ ಹೇಗೆ ಸಾಧ್ಯ ಅನ್ನುವಂತಹ ಪ್ರಶ್ನೆ ಕೂಡ ಎದುರಾಗಿತ್ತು. ಇದರ ಜೊತೆಗೆ ಆ ಹೆಣ್ಣು ಮಕ್ಕಳು ಯಾರು, ಜೊತೆಗೆ ಕೇವಲ ಈ ವಿಡಿಯೋ ಇಲ್ಲಿಗೆ ಮಾತ್ರ ಇದೆಯಾ ಅಥವಾ ಮತ್ತೆ ಏನಾದ್ರೂ ಶಾರೀರಿಕವಾಗಿ ಅವರನ್ನ ದುರ್ಬಳಕೆ ಮಾಡಿಕೊಂಡಿರುವಂತದ್ದು ಅಥವಾ ಇದರ ಹಿಂದೆ ಇನ್ನೂ ಅನೇಕ ಹೆಣ್ಣು ಮಕ್ಕಳಿದಾರ ಅನ್ನುವಂತಹ ಪ್ರಶ್ನೆಗಳು ಕೂಡ ಎದುರಾಗ್ತಾ ಇತ್ತು. ಆದ್ರೆ ರಾಮಚಂದ್ರ ರಾವ್ ಅವರು ಯಾವಾಗ ಈ ಒಂದು ಆರೋಪ ಬಂತು, ಇಡೀ ಸೋಷಿಯಲ್ ಮೀಡಿಯಾದಲ್ಲಿ ಈ ವಿಡಿಯೋಗಳು ಹರಿದಾಡ್ತು, ಜನರಿಗೂ ಕೂಡ ಗೊತ್ತಾಯಿತು. ಇಡೀ ರಾಜ್ಯ ದೇಶದಾದ್ಯಂತ ಜನ ಛೀಮಾರಿ ಹಾಕೋದಕ್ಕೆ ಯಾವಾಗ ಮುಂದಾದ್ರು, ಜೊತೆಗೆ ಈ ವಿಚಾರಕ್ಕೆ ಸಂಬಂಧಪಟ್ಟಂತೆ ರಾಜ್ಯ ಸರ್ಕಾರ ಕೂಡ ಯಾವಾಗ ಕ್ರಮ ಕೈಗೊಳ್ಳೋದಕ್ಕೆ ಮುಂದಾಯಿತು, ಹೋಮ್ ಮಿನಿಸ್ಟರ್ ಕೂಡ ಅವರನ್ನ ಭೇಟಿಯಾಗೋದಕ್ಕೆ ನಿರಾಕರಣೆ ಮಾಡಿದ್ರು. ಅದಾದ ಬಳಿಕ ಎಲ್ಲವೂ ಕೂಡ ಸ್ಪಷ್ಟವಾಗಿತ್ತು. ಡಿಜಿಪಿ ರಾಮಚಂದ್ರ ರಾವ್ ಅವರು ರಾಸಲೀಲೆ ವಿಡಿಯೋ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ತಗಲಾಕೊಂಡಿದ್ದೀನಿ ಅಂತ ಯಾವಾಗ ಅವರು ನಾನು ಸಿಕ್ಕಾಕೊಂಡಿದ್ದೀನಿ ಅಂತ ಗೊತ್ತಾಗುತ್ತೆ, ತಗಲಾಕೊಂಡಿದ್ದೀನಿ ಅಂತ ಗೊತ್ತಾಗುತ್ತೆ, ಆಗ ಎಐ ವಿಡಿಯೋ ಇದು ಎಲ್ಲವೂ ಕೂಡ ಡೀಪ್ ಫೇಕ್ ವಿಡಿಯೋದು, ಜೊತೆಗೆ ಆರ್ಟಿಫಿಷಿಯಲ್ ಇಂಟೆಲಿಜೆನ್ಸ್ ಯೂಸ್ ಮಾಡಿ ಬಳಕೆ ಮಾಡಿರುವಂತಹ ಮಾರ್ಫ್ ಮಾಡಿರುವಂತಹ ವಿಡಿಯೋಗಳು ಅಂತ ಹೇಳ್ಕೊಂಡಿದ್ರು. ಆದ್ರೆ ಇದಕ್ಕೆ ಸಂಬಂಧಪಟ್ಟಂತೆ ಇದನ್ನ ತನಿಖೆ ಮಾಡೋದಕ್ಕೆ ಅಂತ ರಾಜ್ಯ ಸರ್ಕಾರ ಎಡಿಜಿಪಿ ಆರ್ ಹಿತೇಂದ್ರ ಅವರ ನೇತೃತ್ವದಲ್ಲಿ 4 ಐಪಿಎಸ್ ಅಧಿಕಾರಿಗಳ ಒಂದು ತಂಡವನ್ನ ರಚನೆ ಮಾಡಿದ್ರು. ಈ ತಂಡ ಈಗ ಈ ವಿಡಿಯೋಗಳು ಅಸಲಿಯ ಅಥವಾ ನಕಲಿನ, ಅಂದ್ರೆ ಎಐ ಜನರೇಟ್ ಮಾಡಿರುವಂತಹ ವಿಡಿಯೋನ, ಮಾರ್ಫ್ ಮಾಡಿರುವಂತಹ ವಿಡಿಯೋನ, ಅಥವಾ ಡೀಪ್ ಫೇಕ್ ಮಾಡಿರುವಂತಹ ವಿಡಿಯೋನ, ಅಥವಾ ಒರಿಜಿನಲ್ ವಿಡಿಯೋನ ಅನ್ನುವಂಥದ್ದನ್ನ ತನಿಖೆ ಮಾಡೋದಕ್ಕೆ ಅಂತ ಈ ತಂಡ ಇಳಿದಿತ್ತು. ಎಲ್ಲಾ ವಿಡಿಯೋಗಳನ್ನ ಇಲ್ಲಿ ಮಾಹಿತಿಗಳನ್ನ ಕಲೆ ಹಾಕೊಂಡು ಅದನ್ನ ಕೆಲವು ಟೆಕ್ನಿಷಿಯನ್ ಗಳನ್ನ ಬಳಕೆ ಮಾಡಿಕೊಂಡು ಇದು ಒರಿಜಿನಲ್ ಡ್ಯೂಪ್ಲಿಕೇಟ್ ಅಂತ ತನಿಖೆ ಮಾಡೋದಕ್ಕೆ ಮುಂದಾದಾಗ ರಾಮಚಂದ್ರ ರಾವ್ ಅವರು 2016ರಲ್ಲಿ ಏನು ಡಿಜಿಪಿ ಆಗಿದ್ರು, ಆ ಸಂದರ್ಭದಲ್ಲಿ
ಅವರು ಅಧಿಕಾರಿಯಾಗಿದ್ದಂತಹ ಸಂದರ್ಭದಲ್ಲಿ ಬೆಳಗಾವಿಯಲ್ಲಿ ಐಜಿಪಿ ಆಗಿದ್ದಂತಹ ಸಂದರ್ಭದಲ್ಲಿನ ವಿಡಿಯೋಗಳು ಅನ್ನುವಂತಹ ವಿಚಾರ ಬೆಳಕಿಗೆ ಬರುತ್ತೆ. ಐಜಿಪಿ ಕಚೇರಿಯಲ್ಲೇ ಈ ವಿಡಿಯೋಗಳು ರೆಕಾರ್ಡ್ ಆಗಿದೆ ಅನ್ನುವಂತಹ ವಿಚಾರ ಕೂಡ ಈಗ ಸ್ಪಷ್ಟ ಆಗಿದೆ. ಈಗ ಸದ್ಯಕ್ಕೆ ಎದುರಾಗಿರುವಂತಹ ಪ್ರಶ್ನೆ ಏನು ಅಂದ್ರೆ, ಕಚೇರಿಯ ಒಳಗಡೆನೆ ಈ ರೀತಿಯಾದಂತಹ ವಿಡಿಯೋಗಳನ್ನ ರೆಕಾರ್ಡ್ ಮಾಡ್ಕೊಂಡಿದ್ರು ಕೂಡ, ಕಚೇರಿಯ ಒಳಗಡೆ ಇಂತಹ ರಾಸಲೀಲೆಗಳನ್ನ ಮಾಡಿದ್ರೂ ಕೂಡ ಈಗಲೂ ಕೂಡ ಯಾಕೆ ಕಠಿಣ ಕ್ರಮ ಕೈಗೊಳ್ಳೋದಕ್ಕೆ ರಾಜ್ಯ ಸರ್ಕಾರ ಮುಂದಾಗ್ತಾ ಇಲ್ಲ ಅನ್ನುವಂತಹ ಪ್ರಶ್ನೆ ಇಲ್ಲಿ ಎದುರಾಗ್ತಾ ಇದೆ. ಯಾಕಂದ್ರೆ ಜನಸಾಮಾನ್ಯರಿಗೆ ಒಂದು ಕಾನೂನು, ಜೊತೆಗೆ ಯಾರು ಅಧಿಕಾರಿಗಳು, ಜೊತೆಗೆ ಯಾರು ರಾಜಕಾರಣಿಗಳು ಇರ್ತಾರೆ ಅವರಿಗೆ ಮತ್ತೊಂದು ಕಾನೂನು ಅನ್ನುವಂತಹ ಪ್ರಶ್ನೆ ಕೂಡ ಇಲ್ಲಿ ಎದುರಾಗುತ್ತೆ. ಹೀಗಾಗಿ ಈ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಈ ವಿಡಿಯೋಗಳು AI ನಿಂದ ಜನರೇಟ್ ಮಾಡಿರುವಂತದ್ದಲ್ಲ, ನಿಜವಾದಂತಹ ವಿಡಿಯೋಗಳು ಅಂತ ಗೊತ್ತಾದ ಮೇಲೆ ಆ ಮಹಿಳೆಯರು ಯಾರು, ಎಲ್ಲಿ ಹೋದ್ರು ಅನ್ನುವಂಥದ್ದನ್ನ ಕಂಡುಹಿಡಿದು ಆ ಮಹಿಳೆಯರ ಹೇಳಿಕೆಗಳನ್ನ ಪಡ್ಕೊಂಡು ಏನು DGP ಆಗಿದ್ದಂತಹ ರಾಮಚಂದ್ರ ರಾವ್ ಅವರು ಏನಿದ್ದಾರೆ ಅವರನ್ನ ಬಂಧನ ಮಾಡಿ ಈಗಲಾದ್ರೂ ಈ ಪ್ರಕರಣಕ್ಕೆ ಸುಖಾಂತಿ ಹಾಡುವಂತಹ ಕೆಲಸಕ್ಕೆ ರಾಜ್ಯ ಸರ್ಕಾರ ಮುಂದಾಗುತ್ತಾ ಅನ್ನುವಂಥದ್ದನ್ನ ನಾವು ಕಾದ್ ನೋಡ್ಬೇಕಾಗತ್ತೆ. ಸಾಹಿತ್ಯ. ಓಕೆ, ಥ್ಯಾಂಕ್ ಯು ಸಂತೋಷ್ ನಿಮ್ಮೆಲ್ಲ ಮಾಹಿತಿಗಾಗಿ. ಕ್ಷಣ ಕ್ಷಣದ ಸುದ್ದಿಗಳಿಗಾಗಿ ಫ್ರೀಡಂ ಟಿವಿ ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ ಹಾಗೂ ಫಾಲೋ ಮಾಡಿ. ಹೊಸ ಸುದ್ದಿಗಳ ನೋಟಿಫಿಕೇಶನ್ಗಾಗಿ ಬೆಲ್ ಐಕಾನ್ ಮೇಲೆ ಕ್ಲಿಕ್ ಮಾಡಿ.